ವೆಲ್ಕಮ್ ಬ್ಯಾಕ್. ಹತ್ರ ಬರ್ತಾ ಇದೆ ಮತದಾನ ಪ್ರಕ್ರಿಯೆ ಶುರುವಾಗುವಂತಹ ಕ್ಷಣ. ಇವತ್ತು ಬೆಳಗ್ಗೆ 7 ಗಂಟೆಗೆ ಮತದಾನದ ಪ್ರಕ್ರಿಯೆ ಶುರುವಾಗುತ್ತೆ. ನಮ್ಮ ದೇಶದ 97 ಕ್ಷೇತ್ರಗಳಲ್ಲಿ ರಣರಂಗದಲ್ಲಿ ಮತದಾನದ ಪ್ರಕ್ರಿಯೆ ಶುರುವಾಗಬೇಕು ಅಷ್ಟೇ. ಈ ಕ್ಷಣ ಬರ್ತಿರುವಂತಹ ಮಗದೊಂದು ಎಲೆಕ್ಷನ್ ಬ್ರೇಕಿಂಗ್ ನ್ಯೂಸ್. ಮಧುವಣಗಿತ್ತಿಯ ಹಾಗೆ ಸಿಂಗಾರಗೊಂಡಿದೆ ಕೋಲಾರದ ಮತಗಟ್ಟೆ. ಇದಪ್ಪ ಹಬ್ಬ ಅಂದ್ರೆ ನಿಜವಾದ ಪ್ರಜಾಪ್ರಭುತ್ವದ ಹಬ್ಬ ಇದು. ಸೊ ಹಾಗಾಗಿ ಒಂದು ರೀತಿ ಆ ಫೆಸ್ಟಿವಲ್ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡಿದಂತೆ ಕೋಲಾರದ ಒಂದು ಮತಗಟ್ಟೆಯಲ್ಲಿ ಕಾರ್ಪೆಟ್ ಬೇರೆ ಹಾಸಿದಾರಂತೆ. ವೆರಿ ಗುಡ್, ವೆರಿ ಗುಡ್. ಅಂದ್ರೆ ಪ್ರತಿಯೊಬ್ಬ ಮತದಾರ ಕೂಡ ನಮ್ಮ ಮತಗಟ್ಟೆಗೆ ಗೆಸ್ಟ್, ಇವತ್ತು ಅತಿಥಿಗಳು. ಅವ್ರನ್ನ ಅಷ್ಟೇ ರಾಯಲ್ ಆಗಿ ಬರ್ಮಾಡ್ಕೊಳ್ಳಬೇಕು ಅಂತ ಮುಂದ್ಗಡೆ ರಂಗೋಲಿ ಹಾಕಿದ್ದಾರೆ. ಎಕ್ಸಾಕ್ಟ್ಲಿ ಹರೀಶ್, ಅದು ಸಖಿ ಮತಗಟ್ಟೆ ಆಗಿರೋದ್ರಿಂದಲೇ ಆ ರೀತಿಯಾಗಿ ಅಲಂಕಾರಗೊಂಡಿರೋ ಪಿಂಕ್ ಬೂತ್. ಎಕ್ಸಾಕ್ಟ್ಲಿ ನೈಸ್, ಸೋ ನೈಸ್, ವೆರಿ ಗುಡ್. ಸೊ ಬಲೂನ್ ಅನ್ನು ಕಟ್ಟಿದ್ದಾರೆ, ಸಿಂಗಾರಗೊಂಡಿದೆ. ಅದಾ ಇದಪ್ಪ ವರ್ಷೆ ಅಂದ್ರೆ ನಾನು ಇದನ್ನೇ ಕಾಯ್ತಾ ಇದ್ದೆ. ಒಳ್ಳೆ ಮದುವೆ ಇಲ್ಲ ಯಾವ್ದಾದ್ರು ಹಬ್ಬ ಜಾತ್ರೆಗೆ ಹೆಂಗ್ ಸಿಂಗಾರ ಆಗ್ಬೇಕು ಆ ರೀತಿ ಆಗಿದೆ. ಒಂದೊಂದು ಚೌಲ್ಟ್ರಿ ಎಂಟ್ರೆನ್ಸ್ ಇರುತ್ತಲ್ಲ ಹಂಗೆ ಮದುವೆಗೆ ಬೋರ್ಡ್ ಹಾಕಿ ಕರೆದಿರ್ತಾರಲ್ವಾ, ಸುಸ್ವಾಗತ ಹಂಗಿದೆ, ರಂಗೋಲಿ ಇದೆ, ಹಬ್ಬಕ್ಕೆ ಏನ್ ಬೇಕಾಗಿದೆ. ಸೊ ಬ್ಯೂಟಿಫುಲ್ ಬ್ಯೂಟಿಫುಲ್, ಖುಷಿ ಆಗ್ತದೆ. ಖುಷಿ ಆಗ್ತದೆ. ಅದು ನೋಡಕ್ಕೆ ಹೋಗ್ತಾರೆ, ಒಂದ್ ಸೆಲ್ಫಿ ಅಂತಲೇ ಹೋಗ್ತಾರೆ. ಇವತ್ತು ವೋಟಿಂಗ್ ಮಾಡಕ್ ಹೋಗಿದೆ, ಒಂದ್ ಸೆಲ್ಫಿ ತಗೊಳ್ತಾರೆ. ಸೊ ನೋಡಿ, ಮಕ್ಕಳಿಗೆ ಯಾರಾದ್ರೂ ಬಂದ್ರೆ ಒಂದಿಷ್ಟು ಆಟ ಆಡಕ್ ಕೂಡ ಅಲ್ಲಿ ಇಟ್ಟಿದ್ದಾರೆ. ಹೆಣ್ಮಕ್ಳು ಬರ್ತಾರಲ್ವಾ, ಅವ್ರಿಗೆ ಗಂಡಸರಾದ್ರೆ ಮನೇಲಿ ಹೆಂಡತಿನ ಮಗನ್ ಬಿಟ್ಟು ಬಂದ್ಬಿಡ್ತಾರೆ. ಆದ್ರೆ ಹೆಣ್ಮಕ್ಳು ಹಂಗಲ್ಲ, ಮಕ್ಕಳನ್ನ ಕಟ್ಕೊಂಡೆ ಮಗು ಇದೆ ಹೆಂಗ್ ಬರೋದು ಅಂತಿದ್ರೆ ಹೆಣ್ಮಕ್ಳಿಗೆ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಕಡೆ, ಹೆಂಗಸರಿಗೆ ಅಂದ್ರೆ ಒಂದು ಮಕ್ಕಳು ಆಟ ಆಡಕ್ ಒಂದ್ ಜಾಗ ಇರುತ್ತೆ. ಸೊ ಹಂಗೆ ಎಕ್ಸಾಕ್ಟ್ಲಿ ಇಲ್ಲೂ ಕೂಡ ನೀವು ವೋಟ್ ಮಾಡಕ್ ಮುಂಚೆ ಮಗು ಕರ್ಕೊಂಡು ಹೋಗಕ್ಕಾಗಲ್ಲ. ಒಂದಷ್ಟೊತ್ತಲ್ಲಿ ಬಿಡಿ, ಒಂದು ವೋಟ್ ಮಾಡಿ ಆಮೇಲೆ ಕರ್ಕೊಂಡು ಹೋಗಿ ಎಂಟರ್ಟೈನ್. ವೆರಿ ನೈಸ್, ಖುಷಿ. ಟೋಟಲ್ 393 ಇದೆ ಹರೀಶ್ ಸಖಿ ಬೂತ್ಗಳು, ಪಿಂಕ್ ಬೂತ್ಗಳು 393 ಬೂತ್ಗಳು. ಎಸ್ ಸರ್, ಇದನ್ನ ನೋಡ್ತಾ ಇದ್ರೆ ಒಂದ್ ರೀತಿಯಾಗಿ ಅದ್ಭುತ ಈ ಸಾರಿ ಏನಾಗುತ್ತೆ ಕತೆ ಅಂತ. ಓಕೆ, ಹೆಣ್ಮಕ್ಳೇ ರೆಡಿ ಆಗ್ಬಿಡಿ, ಏನು ವರಿ ಇಲ್ಲ. ನಿಮ್ ಮಗುನು ಕರ್ಕೊಂಡ್ ಬರ್ಬೋದು. ಅಲ್ಲಿ ಮಕ್ಕಳನ್ನ ಆಟಕ್ಕೆ ಬಿಟ್ಟು ನೀವು ಸಖಿ ಬೂತ್ ಬಂದು ವೋಟ್ ಮಾಡಿ. ಅತಿ ಹೆಚ್ಚು ಮಹಿಳಾ ಮತದಾರರು ಎಲ್ಲಿರ್ತಾರೋ ಅಲ್ಲಿ ಈ ಪಿಂಕ್ ಬೂತ್ ಅನ್ನು ಸ್ಥಾಪನೆ ಮಾಡಲಾಗಿದೆ. ಸೊ ಹಾಗಾಗಿ 300 ಚಿಲ್ಲರೆ ಪಿಂಕ್ ಬೂತ್ ಸಖಿ ಮತಗಟ್ಟೆಗಳೇನಿದೆ ಕೋಲಾರದಲ್ಲಂತೂ ಒಂದು ಸ್ಪೆಷಲ್ ಆಗಿ ಈ ಮತಗಟ್ಟೆ ಅದ್ಭುತವಾಗಿ ಪ್ರಜಾಪ್ರಭುತ್ವದ ಹಬ್ಬ ಇದೆ. ಓಕೆ, ಒಂದ್ ಕಡೆ 393 ಸಖಿ ಬೂತ್ಗಳಿದಾವೆ, ಅಂದ್ರೆ ಪಿಂಕ್ ಬೂತ್ಗಳು, ಮಹಿಳೆಯರಿಗೋಸ್ಕರನೇ ಇರುವಂತಹ ಮತಗಟ್ಟೆಗಳು. ಆ ಮತಗಟ್ಟೆಗಳಲ್ಲಿ ಕೋಲಾರದಲ್ಲಿರುವಂತಹ ಈ ಮತಗಟ್ಟೆಯನ್ನು ನಿಮ್ಗೆ ತೋರಿಸ್ತಾ ಇದ್ವಿ. ಒಂದ್ ರೀತಿಯಾಗಿ ಮಧುವಣಗಿತ್ತಿಯಂತೆ ಶೃಂಗಾರಗೊಂಡಿದೆ, ಬಲೂನ್ ಹಾಕಿ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾರೆ, ಬೋರ್ಡ್ ಕೂಡ ಹಾಕಿದ್ದಾರೆ, ವೋಟ್ ಮಾಡಕ್ಕೆ ನಿಮಗೆ ಸುಸ್ವಾಗತ ಅಂತ ಹೇಳಿ. ಆಮೇಲೆ ಅಲ್ಲಿ ಮಕ್ಕಳ ಜೊತೆಗೆ ಬರುವಂತ ಯಾರಾದ್ರೂ ಮಕ್ಕಳಿದ್ರೆ ಅವರಿಗೆ ಆಟ ಆಡಕ್ಕೂ ಕೂಡ ಅಲ್ಲಿ ಒಂದಿಷ್ಟು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಸಂಪೂರ್ಣವಾಗಿ ಒಂದ್ ರೀತಿಯಾಗಿ ಹಬ್ಬದ ವಾತಾವರಣ ಹೇಗಿರಬೇಕಾಗಿತ್ತು ಮತಗಟ್ಟೆಗಳಲ್ಲಿ ಆ ರೀತಿಯಾದಂತಹ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ. ಒಟ್ಟು 393 ಮತಗಟ್ಟೆಗಳು ಇರೋದು. ನಮ್ ಕೆಲಸ ಇಷ್ಟೇ, ಯಾರ್ಯಾರು ಚುನಾವಣಾ ಮತಗಟ್ಟೆಯಲ್ಲಿ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂದ್ರೆ ವೋಟಿಂಗ್ ಯಾರ್ಯಾರಿಗೆ ರೈಟ್ಸ್ ಇದೆ, ವೋಟರ್ ಐಡಿ ತಗೊಂಡು ಅಥವಾ ಯಾವುದೇ ದಾಖಲೆ, ಆಗ್ಲೇ ನಾವು ಏನ್ ಹೇಳಿದ್ವಿ ಆ ದಾಖಲೆ ತಗೊಂಡೋಗಿ, ಅಬ್ಬಬ್ಬಾ ಅಂದ್ರೆ ಎಷ್ಟ್ರಿ, ಮನೆಯಿಂದ ಹೋಗಿ ವೋಟ್ ಮಾಡ ಬರೋದಕ್ಕೆ ಒಂದು ಅರ್ಧ ಗಂಟೆ ಇಟ್ಕೊಳ್ಳೋಣ. ಏನೋ ನೀವು ಓದಕ್ ಕ್ಯೂ ಇತ್ತು ಅಂದ್ರೆ 1 ಅವರ್ ಇಟ್ಕೊಳ್ಳೋಣ. ಯಾವ್ಯಾವ್ದು ಸಿನಿಮಾ ನೋಡ್ಬೇಕು ಅಂದ್ರೆ ಅಥವಾ ಇನ್ಯಾವುದೋ ಫೆಸಿಲಿಟಿ ಪಡೆಯೋಕೋ ಇನ್ನೆಲ್ಲೋ ಒಂದ್ ಕಡೆ ನಾವು ಎಷ್ಟೆಷ್ಟು ಗಂಟೆಗಟ್ಲೆ ಕಾಯ್ತೀವಿ. ಒಂದು ಪ್ರಕ್ರಿಯೆ ಮತದಾನದ ಪ್ರಕ್ರಿಯೆಯಲ್ಲಿ ಯಾಕೆ ನಿಲ್ಬಾರದು? ಸೊ ಹಾಗಾಗಿ ಆ ಒಂದು ಜೋಶ್ ಮತ್ತು ಮುಂದಾಳತ್ವದ ತನ ನಮ್ಮೆಲ್ಲರಲ್ಲೂ ಕೂಡ ಬರಲೇಬೇಕು ಅನ್ಸುತ್ತೆ. ಈಗ ನೀವು ನೋಡ್ತಿರುವಂತಹ ದೃಶ್ಯ, ಕೋಲಾರದ ಕಡೆ ಹೋಗ್ತಿದೀವಿ. ಕೋಲಾರದ ಮತಗಟ್ಟೆಯಲ್ಲಿ ಹೇಗೆಲ್ಲ ಬೆಳ್ಳಂಬೆಳಗ್ಗೆ ಪ್ರಿಪರೇಷನ್ಗಳಾಗಿದೆ ಅಂತ ನಿಮ್ಮ ಮುಂದೆ ಇಡ್ತಾ ಇದೀವಿ. ಎಕ್ಸಾಕ್ಟ್ಲಿ ಸ್ಟುಡಿಯೋ ಕ್ಲಾಕ್ ಹೇಳ್ತಾ ಇದೆ ಇನ್ನು 9 ನಿಮಿಷ ಮಾತ್ರ ಬಾಕಿ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದ ಮೊದಲ ಹಂತದ ಈ ಮತದಾನದ ಪ್ರಕ್ರಿಯೆ ಶುರುವಾಗೋದಕ್ಕೆ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಈ ಮತದಾನ ನಡೆಯುತ್ತೆ. ವಾರೆ ವಾ, ಇದು ವೆರಿ ನೈಸ್. ಸಾಮಾನ್ಯವಾಗಿ ಈಗಂತೂ ಬೆಳಬೆಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕದೆ ತುಂಬಾ ಬಹಳ ವಿರಳವಾಗಿ ನಾವು ನೋಡ್ತೀವಿ. ರಾತ್ರಿನೇ ಹಾಕಿ ಮಲಗ್ ಬಿಡ್ತಾರೆ. ಬೆಂಗಳೂರಲ್ಲಿ ನೋಡಿ ಶಾಕ್ ಆಗಿದ್ದೇನೆ ಅಂದ್ರೆ ರಾತ್ರಿ ಮಲಗ್ಬೇಕಾದ್ರೆ 11 ಗಂಟೆಗೆ ರಂಗೋಲಿ ಹಾಕ್ಬಿಟ್ಟು ಮಲಗ್ ಬಿಡ್ತಾರೆ, ಬೆಳಗ್ಗೆನೆ ಹಾಕಲ್ಲ. ಬಟ್ ವೋಟಿಂಗ್ ಅಲ್ಲಿ ನೋಡಿ ಚೆನ್ನಾಗಿ ಅನಿಸ್ತಾ ಇದೆ. ಇದು ಮತಗಟ್ಟೆ, ಇದು ನಮ್ಮ ಹಬ್ಬ. ಹಂಗಾಗಿ ಇದಕ್ಕೆ ಪೂರಕವಾಗಿ ಇದನ್ನ ಸೆಲೆಬ್ರೇಟ್ ಮಾಡೋಣ ಅಂತ ಹೆಣ್ಮಗಳೊಬ್ರು ಆ ಮತಗಟ್ಟೆಯ ಮುಂಭಾಗದಲ್ಲಿ ಒಂದು ರಂಗೋಲಿ ಬರೀತಿದ್ದಾರೆ. ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಸ್ವಾಗತ. ಹಂಗೆ ಇದೆ. ನಾವು ನೋಡಕ್ ಹೋದ್ರೆ ಇದು ಮೈಸೂರಿನ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಯಾವ್ದೋ ಕಾಲೇಜ್ ಇದು, ಅಲ್ಲಿ ಮತಗಟ್ಟೆ ಇದೆ. ಅದರ ಮುಂಭಾಗದಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿ, ಆ ಮುಂಭಾಗದಲ್ಲಿ ಒಂದು ದೊಡ್ಡದಾಗಿ ನನಗೆ ಕರೆಕ್ಟ್ ಆಗಿ
ಇನ್ನೊಂದ್ಸರಿ ಕ್ಲೋಸ್ ಅಪ್ ಅಲ್ಲಿ ತೋರಿಸ್ಬಿಟ್ರೆ ಎಷ್ಟು ಚುಕ್ಕಿ ಎಷ್ಟು ಅಂತ ಹೇಳ್ಬಿಡ್ತೀನಿ ಬೇಕಾದ್ರೆ ರಂಗೋಲಿನ. ಹೌದಲ್ವಾ? ಹೆಣ್ಮಕ್ಳು ಹಂಗೆ ತಾನೇ ನೋಡೋದು. ಸಾಮಾನ್ಯ ಹೆಣ್ಮಕ್ಳಿಗೆ ನೋಡ್ಬೇಕಾದ್ರೆ ಮನೇಲಿ ಎಷ್ಟು ಚುಕ್ಕಿ ಹಾಕಿದ್ದಾರೆ, ಯಾವ ರಂಗೋಲಿ ಅದು ಅಂತ ನೋಡ್ತಿರ್ತಾರೆ. ಸೊ ಹಂಗಾಗಿ ಎಕ್ಸಾಕ್ಟ್ಲಿ, ಓಹೋ ಭರ್ಜರಿ ರಂಗೋಲಿ ಇದು, ಆ ಕಾಲೇಜಿಗೆ ತಕ್ಕಾಗೆ ಇದೆ, ಸರಿಯಾಗಿದೆ. ದ್ವಾರ ಬಾಗಿಲು ಎಷ್ಟಿದೆ ಅಷ್ಟು ತಕ್ಕಂಗೆ ರಂಗೋಲಿ ಹಾಕಿದ್ದಾರೆ. ವೆರಿ ನೈಸ್. ಅದು ಖುಷಿ ಆಗುತ್ತೆ. ಸ್ಟುಡಿಯೋಲ್ ಕೂತಿರೋ ನಮಗೆ ಹೇಳೋಕೆ ಇಷ್ಟು ಖುಷಿ ಆಗಿದೆ. ಹೆಣ್ಮಕ್ಳೇ ಅಲ್ಲಿ ಮತವನ್ನು ಚಲಾವಣೆ ಮಾಡೋರು, ಹೇ ಲೆಟ್ಸ್ ಗೋ, ಸುಮ್ಮನೆ ಕೂತಿರೋದಾಕೆ